ಬಜೆಟ್ ಮಂಡನೆ ಆಗಿದೆ. ಬಜೆಟ್ ನ ಹೈಲೈಟ್ಸ್ ಏನು ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಕೇಂದ್ರ ಬಜೆಟ್. ಚಂದ್ರಶೇಖರ್ ಸರ್, ತಾವು ರೈಲ್ವೆಗೆ ಸಂಬಂಧಪಟ್ಟಂತೆ ಏನೋ ಹೇಳ್ತಾ ಇದ್ರಿ. ರೈಲ್ವೆ ಏನು ಕೊಟ್ಟಿಲ್ಲ ಅಲ್ಲ, ಇನ್ನು ಅದು ಡೀಟೇಲ್ಸ್ ಇನ್ನು ತಮ್ಮ ಕೈಗೆ ಬಂದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ. ಮಾಹಿತಿ, ಹೆಚ್ಚಿನ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕೆಂದ್ರೆ ಅವ್ರು ಏನ್ ಮಾಡಿದ್ರು ಈ ಸರ್ತಿ ಜಸ್ಟ್ ನನ್ನ ಅಭಿಪ್ರಾಯದಲ್ಲಿ 10 ರಿಂದ 12 ನಿಮಿಷ ರೈಲ್ವೆ ಬಡ್ಜೆಟಿನ ಬಗ್ಗೆ ಓದಿದ್ದು ಅವರು. ಅಷ್ಟು ಬಿಟ್ರೆ ಏನೂ ಅದ್ರೊಳಗೆ ಎಕ್ಸ್ಪ್ಲನೇಷನ್ ಇಲ್ಲ. ಏನು ಅಂತಂದ್ರೆ ಒಂದು 7 ಎಷ್ಟು ದರ ಹೆಚ್ಚಳ ಮಾಡಿಲ್ಲ. ದರ ಹೆಚ್ಚಳ ಮಾಡದೇ ಇರೋದು ಒಂದು ಒಳ್ಳೆ ಮಾಡ್ಬೇಕಿತ್ತು. ಕಾರಣ ಏನಕ್ಕೆ ಅಂದ್ರೆ ನಾವು ಮೂಲ ಸೌಕರ್ಯಗಳನ್ನ ಕೇಳ್ತಾ ಹೋಗ್ತೇವೆ. ಮೂಲ ಸೌಕರ್ಯ ಸಂಪನ್ಮೂಲ ಕ್ರೋಢೀಕರಣ ಏನು ಅವಾಗ ನೋಡಿದಾಗ ಎಲ್ಲೋ ಒಂದು ಹಂತದಲ್ಲಿ ನಾವು ರೇಟ್ ಜಾಸ್ತಿ ಮಾಡಿದ್ರೆ ಹೊಸ ರೈಲುಗಳು ಎಲ್ಲ ಯಾವ್ದು ಇಲ್ಲ ಬಿಡಿ. ಇವತ್ತು ಪ್ಯಾಸೆಂಜರ್ ತಾವು ಹೇಳ್ದಂಗೆ ಪ್ಯಾಸೆಂಜರ್ ಟ್ರೈನ್ ಎಲ್ಲವೂ ಕೂಡ ನುಕ್ಸಾನಲ್ಲೇ ಓಡ್ತಾ ಇದೆ. ಅದಕ್ಕೆ ರೇಟ್ ನ ರಿವಿಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಕಾರಣ ಏನಕ್ಕೆ ಅಂದ್ರೆ ಇವತ್ತು ಎಲ್ಲಾ ಹಂತದಲ್ಲೂ ನಮಗೆ ಶಿವಮೊಗ್ಗದ ಬಸ್ಸಿಗೆ 400 ರೂಪಾಯಿ ಕೊಡ್ತಾರೆ, ಟ್ರೈನ್ ನಲ್ಲಿ 28 ರೂಪಾಯಿ ಹೋಗುತ್ತೆ. ಅಂತದನ್ನ ತಗೊಂಡು ಸಂಪನ್ಮೂಲ ಕ್ರೋಢೀಕರಿಸಿ ಜನತೆ ಕೊಡತಕ್ಕಂಥ ಮೂಲಭೂತ ಸೌಕರ್ಯಗಳು ಅಥವಾ ರೈಲಿನ ಒಂದು ಹೊಸ ಮಾರ್ಗಗಳು ಮತ್ತೆ ಜೊತೆಗೆ ರೈಲುಗಳನ್ನ ನಾವು ಕೊಟ್ರೆ ಏನಾಗುತ್ತೆ, ಸಂಚಾರ ಸಂಪರ್ಕ ಏರುತ್ತೆ. ಇಲ್ಲ ಅಂದ್ರೆ ಯಾವ್ದು ಕಿರಣ್ ಗೌಡ ಅವರೇ, 5 ರಾಜ್ಯಗಳ ಚುನಾವಣೆ ಇರೋದ್ರಿಂದ ತುಂಬಾ ಬೇಗನೆ ಇವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಮತದಾರರನ್ನ ಓಲೈಕೆ ಮಾಡಿ ಆಮಿಷಗಳನ್ನ ಒಡ್ಡುವಂತಹ ಪ್ರಯತ್ನ ಇದು ಅಂತ. ಬಟ್ ಈ ದಿನದ ಬಜೆಟ್ ಅನ್ನ ಕೇಳಿಸಿಕೊಂಡ ಮೇಲೆ ನಿಜಕ್ಕೂ ತಮಗೆ ಅನಿಸ್ತಾ ಇದೆಯಾ ಓಲೈಕೆಯ ಬಜೆಟ್ ಇದು ಅಂತ? ಓಲೈಕೆ ತರದಲ್ಲಿ ಏನ್ ಕಾಣಿಸ್ತಿಲ್ಲ ಮೇಲ್ಮಟ್ಟದಲ್ಲಿ ನೋಡಿದಾಗ. ಹಾಗಾದ್ರೆ ನೀವು ಇದನ್ನ ಅಪ್ರಿಶಿಯೇಟ್ ಮಾಡ್ತೀರಾ ಈ ನಡೆಯನ್ನ? ಹೇಳ್ತೀನಿ, ಅಪ್ರಿಶಿಯೇಟ್ ಮಾಡ್ತೀನಿ. ಆದರೆ ಯಾರಿಗೆ ಏನು ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಎಂತದ್ ಕೊಡ್ಬೇಕು ಅನ್ನೋದು ಯಾವ್ದು ಸ್ಪಷ್ಟೀಕರಣ ಇಲ್ಲ. ಮೊದಲನೇದಾಗಿ ಅದಕ್ಕೊಂದು ಮುಂಚೆ ನಾನು ಹೇಳ್ತೀನಿ, ಪೋಸ್ಟ್ ಡಿಮಾನಿಟೈಸೇಷನ್ ಸ್ಟಾಟಿಸ್ಟಿಕ್ಸ್. ಇವಾಗ ಜೇಟ್ಲಿ ಅವ್ರು ಹೇಳ್ತಾ ಇದ್ರು, ಯಾರು ಎಷ್ಟು % ಜನ, ಎಷ್ಟು ಲಕ್ಷ ಜನ ಟ್ಯಾಕ್ಸ್ ಕಟ್ತಾರೆ, 10 ಲಕ್ಷಕ್ಕೂ ಮೇಲ್ಪಟ್ಟು ಎಷ್ಟು ಜನ ಟ್ಯಾಕ್ಸ್ ಕೊಡ್ತಾರೆ, IT ರಿಟರ್ನ್ಸ್ ಫೈಲ್ ಮಾಡುವಂತ ಜನ ಎಷ್ಟಿದ್ದಾರೆ. ಸುಮಾರು 1.7 ಕೋಟಿಯಷ್ಟು ಮಾತ್ರ IT ರಿಟರ್ನ್ಸ್ ಫೈಲ್ ಮಾಡ್ತಾರೆ ಇಡೀ ದೇಶದಲ್ಲಿ. ಮತ್ತು 24 ಲಕ್ಷ ಜನ 10 ಲಕ್ಷಕ್ಕಿಂತ ಹೆಚ್ಚು ಇರೋರು. ಇಷ್ಟೆಲ್ಲ ಸ್ಟಾಟಿಸ್ಟಿಕ್ಸ್ನ ಕೊಟ್ಟಿರೋಂಥ ಅರುಣ್ ಜೇಟ್ಲಿ ಅವ್ರಿಗೆ ನಾವು ಕೇಳ್ತಾ ಇರೋದು, ಡಿಮಾನಿಟೈಸೇಷನ್ ಅಂತ ಹೇಳಿದಂಥ ಇಡೀ ಸರ್ಕಾರ ಅದರ ನಂತರದ ದಿನಗಳಲ್ಲಿ ನಮಗೆ RBIಗೆ ಬಂದಂಥ ದುಡ್ಡು ಎಷ್ಟು ಬಂತು, ನಾವು ಚಲಾವಣೆಯಲ್ಲಿ ಎಷ್ಟಿತ್ತು, ಇದನ್ನು ಕೊಡ್ತಾ ಹೋದ್ರು. ಇನಿಷಿಯಲ್ ಡಿಮಾನಿಟೈಸೇಷನ್ ನವೆಂಬರ್ 8 ಆದ್ಮೇಲಿಂದ ಒಂದಷ್ಟು ಡೇಟಾಗಳು ಕೊಡ್ತಾ ಹೋಯ್ತು RBI. ಅದಾದ್ಮೇಲಿಂದ ಅವ್ರು ಅಬ್ಸ್ಕ್ಯಾಂಡಿಂಗ್, ಗವರ್ನರು ಇಲ್ಲ, ಫೈನಾನ್ಸ್ ಮಿನಿಸ್ಟರ್ ಇಲ್ಲ, ಒಂದು ಪ್ರೆಸ್ ಮೀಟ್ ಇಲ್ಲ, ಜನಗಳಿಗೆ ಮಾಹಿತಿ ಕೊಡುವಂತ ಯಾವ ಪ್ರಯತ್ನಗಳು ಏನೂ ಇಲ್ಲ. ಇವತ್ತಿನ ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇದ್ರಲ್ಲ, ಎಷ್ಟು ಅಕೌಂಟ್ ಅಲ್ಲಿ ಎಷ್ಟು ಹಣ ಬಂದು ಬಿದ್ದಿದೆ ಈಗ ಅಂತ. ಅದು ಅಕ್ರಮನ ಸಕ್ರಮನ ಅನ್ನೋದ್ರ ಬಗ್ಗೆ ಅವ್ರು ಡೀಟೇಲ್ಸ್ ಕೊಡ್ತಾ ಇಲ್ಲ, ಬಟ್ ಎಷ್ಟು ಬಂದಿದೆ ಒಳಿಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಅವರು ಹೇಳುವಾಗ ಎಷ್ಟು ಬಂದಿದೆ ದುಡ್ಡು, ಅದನ್ನ ಯಾವ್ದಕ್ಕೆ ಯಾವ ತರದಲ್ಲಿ ಉಪಯೋಗ ಮಾಡ್ಕೊಂತಿದ್ವಿ, ಯಾವ ಡೇಟಾನು ಕೊಟ್ಟಿಲ್ಲ. ಇದರಿಂದ ನೀವು ಹೇಳಿದಂತ 3 ರಿಂದ 4.5 ಲಕ್ಷ ಕೋಟಿಯಷ್ಟು ದುಡ್ಡು ಬ್ಲಾಕ್ ಮನಿ ಬರ್ತಿತ್ತು. ಅದು ಬಂದಿದ್ಯಾ ಏನು ಜನಗಳಿಗೆ ಹೇಳಬೇಕಾಗುತ್ತೆ. ಇವತ್ತು ನನ್ನ ಪ್ರಕಾರದಲ್ಲಿ ಜನಸಾಮಾನ್ಯರ ಅಪೇಕ್ಷೆ ಏನಿದ್ದು, ಬಡ್ಜೆಟ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತೋ ಅದಕ್ಕಿಂತ 1 ಪಟ್ಟು ಜಾಸ್ತಿ ಈ ಪೋಸ್ಟ್ ಡಿಮಾನಿಟೈಸೇಷನ್ ಇಂದ ಏನೇನಾಗಿತ್ತು ಈ ಸ್ಟ್ಯಾಟಿಸ್ಟಿಕ್ಸ್ಗೆ ಬಹಳ ಕಾತರದಿಂದ ಜನ ಕಾಯ್ತಾ ಇದ್ರು. ಯಾವುದೇ ಡೇಟಾನ ಕೊಡಲಿಲ್ಲ. ಬರೀ ಇವಾಗ ಅರುಣ್ ಜೇಟ್ಲಿ ಅವ್ರದ್ದು ಏನೋ ಬಡ್ಜೆಟ್ ಭಾಷಣ ಆದ್ಮೇಲೆ ಅದನ್ನ ಏನೋ ಸಾರಿಸೋದು ಅಂತ ಹೇಳ್ತಾರಲ್ಲ ನಮ್ ಕಡೆ, ತಿಪ್ಪೆ ಸಾರಿಸೋದು ಇವ್ರು ಹಿಂದಿಯಲ್ಲಿ ಹೇಳ್ಬಿಟ್ರು. ಯಾಕೆ ಹೇಳಿದ್ರು ಅಂದ್ರೆ ಅಲ್ಲಿ ನಾರ್ತ್ ಅಲ್ಲಿ ಜನಕ್ಕೆ ಅರ್ಥ ಆಗ್ಲಿ ಅಂತ. ಇದು ಚೆನ್ನಾಗಿದೆ. ಹೇಳ್ಬೇಕಾಗಿ ಏನ್ ಡೇಟಾ ಬೇಕಾಗಿತ್ತು ನೋಡಿ. ಬಹಳ ಕಾಡುವಂತ 2-3 ಪಾಯಿಂಟ್ಸ್ ನ ಹೇಳ್ತೀನಿ. ನೋ ಪುಷ್ ಫಾರ್ ಅಗ್ರಿಕಲ್ಚರಲ್ ಬೇಸ್ಡ್ ವಿಲೇಜ್ ಇಂಡಸ್ಟ್ರೀಸ್. ಅಗ್ರಿಕಲ್ಚರಲ್ ಬೇಸ್ಡ್ ಗ್ರಾಮೀಣ ಭಾಗದ ಇಂಡಸ್ಟ್ರೀಸ್ಗೆ ಯಾವುದೇ ತರದ ಪುಷ್ ಇಲ್ಲ. ಆಮೇಲೆ ಇವರು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದಂತ ಒಂದು ಪ್ರಾಮಿಸ್, ಒಂದು ಮ್ಯಾನಿಫೆಸ್ಟೋ ಹೇಳಿದ್ರು, 1.2 ಕೋಟಿ ಜಾಬ್ ಆಪರ್ಚುನಿಟೀಸ್ ಉದ್ಯೋಗಗಳನ್ನು ಸೃಷ್ಟಿ ಅಂತ ಹೇಳ್ತಾ ಇದ್ರ. ಆದರೆ ಈ ಮೊನ್ನೆ ಅಷ್ಟು ಮನಮೋಹನ್ ಸಿಂಗ್ ಅವ್ರು 3-4 ದಿನ ಕೆಳಗಡೆ ಸರ್ ಒಂದು ಹೇಳಿದ ಡೇಟಾ ಕೊಟ್ಟಿದ್ರು, 50,000ದಿಂದ ಹಬ್ಬ ಅಂದ್ರೆ 70,000 ಉದ್ಯೋಗನ ಸೃಷ್ಟಿ ಮಾಡಿದೆ ಈ ಸರ್ಕಾರ ಅಂತ ಹೇಳಿದ್ರು.
ಅಲ್ಲ ಅಂದ್ರೆ ಇವ್ರ ಡೇಟಾ ಹೇಳ್ತಾ ಇರೋದವರು ಆಪ್ ಮಾಜಿ 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 ಪ್ರಧಾನಮಂತ್ರಿ ಡೇಟಾ ಹೇಳ್ತಾ ಇದ್ದಾರೆ ಟೇಕಿಂಗ್ ದ ಡೇಟಾ ಫ್ರಮ್ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಎಕನಾಮಿಸ್ಟ್ ಆಗಿದ್ರು ಡೇಟಾ ದುಶ್ಮನ್ ದೋಸ್ತ್ ಹೋತಾ ಹೈ ಸರ್, ನೀವೇನ್ ನೀವು ಗೌರವದಿಂದ ತಗೋತಾ ಇದೀವಿ ಅವ್ರ ಡೇಟಾನ ಅಷ್ಟೇ. All right. ಆದ್ರೆ ಪೋಸ್ಟ್ ಡಿಮಾನಿಟೈಸೇಷನ್ ಏನಾಯ್ತು, ಪ್ರತಿಯೊಂದು ಲೋವರ್ ಸೆಗ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇವಾಗ ತುಂಬಾ ಹೈಯರ್ ದೊಡ್ಡ ಇಂಡಸ್ಟ್ರೀಸ್ ನ ಬಿಟ್ಟು ತುಂಬಾ ರಿಲ್ಯಾಕ್ಸ್ ಆಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಪಂಜಾಬ್ ಅಲ್ಲಿ ತಾವು ತುಂಬಾ ಹೆವಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಪಂಜಾಬ್ ಅಂತ ಹೆಸರು ತಗೊಂಡು ಒಂದು ವಿಶೇಷ ಸವಲತ್ತನ್ನ ಅವ್ರೇನು ಘೋಷಣೆ ಮಾಡಿಲ್ಲ. ನಾನು ಪಂಜಾಬ್ ಬಗ್ಗೆ ನಾನು ಕೇಳ್ತಾ ಇಲ್ಲ, ಕರ್ನಾಟಕಕ್ಕೆ ಕೊಟ್ಟಿಲ್ವಲ್ಲ ಅಂತ ಆ ವಿಚಾರವಾಗಿ ಹೇಳ್ತಾ ಇದೀನಿ. ಕರ್ನಾಟಕಕ್ಕೆ ಸರ್ ಒಂದೇ ನಿಮಿಷ, ಈ ಅರ್ಬನೈಸೇಷನ್ ಅಂತ ಒಂದು ವಿಚಾರಕ್ಕೆ ಬದರೋದಾದ್ರೆ ತುಂಬಾ ಇನ್ಫ್ಲೋ ಇದೆ. ಯಾವಾಗ್ಲೂ ಕೂಡ ನಾನು ಹೇಳ್ತಿದ್ದೆ ತುಂಬಾ ಇನ್ಫ್ಲೋ ಇದೆ ಸರ್. ಇದನ್ನ ತಡಿಬೇಕು. ಎಷ್ಟು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಉದಾಹರಣೆಗೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, ಇಲ್ಲಿ ಏನ್ ಹೇಳಿದ್ದಾರೆ, ರೈಲು ಹೆಚ್ಚು ಕಡಿಮೆ 3,500 ಕಿಲೋಮೀಟರ್ ಹಾಕ್ತೀನಿ ಅಂದ್ರೆ ಎಲ್ಲಿಗೆ, ಅದನ್ನೇ ಹೇಳ್ತಾ ಇರೋದು. ನಿಮಗೆ ಕೇವಲ 2 ಅದೇ ಮಾತನ್ನ ಕೇಳಿ. ಬೆಂಗಳೂರು ಮೈಸೂರು ರೈಲ್ನಲ್ಲಿ 2 ಲೇನ್ ಇತ್ತು, ಅದನ್ನ ಎಷ್ಟು ವರ್ಷಗಳಿಂದ ಎಳ್ಕೊಂಡು ಇನ್ನೂ ಮುಗಿಸಕ್ಕಾಗಿಲ್ಲ. ಯಾಕೆ ಒಂದ್ ನಿಮಿಷ ಮುಗಿಸಕ್ಕಾಗಿಲ್ಲ ದಯಮಾಡಿ ಕೇಳಿ. ಹೇಳಿ. ಇದ್ರದ್ದು ಪೂರ್ತಿ ಇನ್ನೂ ಡೀಟೇಲ್ಸ್ ಬಂದಿಲ್ಲ. ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೊಬೈಲ್, ಬೆಳ್ಳಿ, ಚರ್ಮದ ಉತ್ಪನ್ನಗಳು ದುಬಾರಿಯಾಗುತ್ತೆ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಯಾವುದು ದುಬಾರಿ, ಯಾವುದು ಅಗ್ಗ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಅದರಲ್ಲಿ ಮೊಬೈಲ್, ಬೆಳ್ಳಿ ಮತ್ತು ಚರ್ಮದ ಉತ್ಪನ್ನಗಳು ದುಬಾರಿ ಆಗುತ್ತೆ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಓಕೆ, ಯಾವುದು ದುಬಾರಿ ಅನ್ನೋದರ ಬಗ್ಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ತರಹದ ವಾಟರ್ ಫಿಲ್ಟರ್ಗಳು ದುಬಾರಿ ಆಗಲಿವೆ. ಗೋಡಂಬಿ ಫ್ರೈ, ಸಾಲ್ಟ್ ಕೋಟೆಡ್ ಗೋಡಂಬಿ ಕೂಡ ದುಬಾರಿ ಆಗುತ್ತೆ. ಮೊಬೈಲ್, ಸಿಗರೇಟ್, ಪಾನ್ ಮಸಾಲ, ಬೆಳ್ಳಿ, ಚರ್ಮದ ಉತ್ಪನ್ನಗಳು ಕೂಡ ದುಬಾರಿ ಆಗುತ್ತೆ. ಸೊ ಮದ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ದುಬಾರಿ ಅಥವಾ ಅಗ್ಗದ ನ್ಯೂಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳು. ಆದ್ರೆ ಆ ತರದ ಈ ಸದ್ಯಕ್ಕಂತೂ ನಮಗೆ ಮಾಹಿತಿ ಬಂದಿಲ್ಲ. ದಿವಾಕರ್ ಸರ್, ಆಲ್ ರೈಟ್ ಸರ್, ಸುಬ್ರಹ್ಮಣ್ಯ ಸರ್, ತಾವು ಯಾವುದು ಸರಿ ಇದೆ, ಯಾವುದು ಎಕ್ಸ್ಪೆಕ್ಟೆಡ್ ಆದ್ರೆ ಇದರಲ್ಲಿ ಕಾಣಿಸ್ಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ಪಟ್ಟಿ ಮಾಡಿದೀನಿ ಅಂತ ಹೇಳ್ತಾ ಇದ್ರಿ. 5 ಪಾಯಿಂಟ್ ಹೇಳ್ತೀನಿ. ಸೊ ಸರಿ, ಹಾಗಾದ್ರೆ ತಮ್ಮ ಪಾಯಿಂಟ್ಸ್ ಅನ್ನ ಜನರ ಮುಂದೆ. ಫಸ್ಟ್ ನಾವು ಯಾವ್ದು ಸರಿ ಇಲ್ಲ. ಮೊದಲನೇದು, ನಾವು ನಿನ್ನೆ ನೋಡಿದು ಎಕನಾಮಿಕ್ ಸರ್ವೆ ಬಂತು. ಎಕನಾಮಿಕ್ ಸರ್ವೆಯಲ್ಲಿ ಮಾಡಿರ್ತಕ್ಕಂಥ ಅಂಶಗಳಿಗೂ ಬಜೆಟ್ಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದೆ. ಒಂದು, ನಿನ್ನೆ ಏನು ಹೇಳ್ತಾರೆ ಅಂತಂದರೆ, ಇಂಡಸ್ಟ್ರೀಸ್ಗೆ, ಬ್ಯಾಂಕ್ಗಳಿಗೆ, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರಲ್ಲೆಲ್ಲ NPA 2500 ತುಂಬ ಏರಿದೆ. ಈ NPA ಮ್ಯಾನೇಜ್ಮೆಂಟ್ಗೆ, ಅದು NPA ನೀವು ಮ್ಯಾನೇಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ಯಾಂಕ್ ಲಾಸ್ ಆಗುತ್ತೆ. ಅದಕ್ಕೆ ದೇ ವರ್ ಟಾಕಿಂಗ್ ಆಫ್ ಕ್ರಿಯೇಟಿಂಗ್ ಎ ನ್ಯೂ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ಗೆ ಇದೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ, ಬ್ಯಾಂಕ್ನ ಕರೆಕ್ಟ್ ಮಾಡ್ತೀವಿ, ದಟ್ಸ್ ವಾಟ್ ದೇ ಟೆಲಿಂಗ್. ಅದ್ರ ಬಗ್ಗೆ ಮೆನ್ಷನ್ನೇ ಇಲ್ಲ. ಅದನ್ನೇ ಇದು ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ ಎಕನಾಮಿಕ್ ಸರ್ವೇಲಿ. ಅದ್ರ ಬಗ್ಗೆ ಅವ್ರು ಚಕಾರನೂ ಎತ್ತಿಲ್ಲ. ಅದರಿಂದ ಬರ್ತಕ್ಕಂಥ ನೆಕ್ಸ್ಟ್ ಒನ್ ಏನು ಅಂದರೆ, ಬ್ಯಾಂಕಿಂದ ಯಾರ್ಯಾರು ಲೋನ್ ಸಿಗುತ್ತೆ ಅಂದಾಗ 4 ರೀತಿ ಡಿವೈಡ್ ಮಾಡ್ತಾರೆ. ಒಂದು ಪರ್ಸನಲ್ ಲೋನ್, ಕನ್ಸಂಪ್ಷನ್ ಲೋನ್, ಫ್ರಿಜ್ ತಗೋತೀನಿ, ಕಾರ್ ತಗೋತೀನಿ. ಎರಡನೇದು ಹೌಸಿಂಗ್ ಲೋನ್. ಮೂರನೇದು ಕಾರ್ಪೊರೇಟ್ ಲೋನ್ಸ್ ಅಂತ ಕೊಡ್ತಾರಲ್ಲ, ದಟ್ ಈಸ್ ಆ್ಯಕ್ಚುಲಿ SME ಲೋನ್ಸ್ ಏನಿರುತ್ತೆ ಅದು, ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸರ್ಕಾರ ಬಂದಾದ ಮೇಲೆ ಕಳೆದ 2 ವರ್ಷದಲ್ಲಿ SME ಲೋನ್ ಹ್ಯಾಸ್ ಗಾನ್ ಡೌನ್ ಬೈ 7% ಅಂತ ನನ್ನ ರಿಪೋರ್ಟ್ ಹೇಳುತ್ತೆ. ಬಟ್ ಇಲ್ಲಿ ಆ ಲೋನ್ಸ್ ಬಗ್ಗೆ ಏನು ತೀರ್ಮಾನ ಮಾಡ್ತೀವಿ ಅಂತ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂತ ಒಪ್ಕೋತಾರೆ, ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ, ಇನ್ವೆಸ್ಟ್ ಮಾಡಿದ್ರೆ ಜಾಬ್ ಕ್ರಿಯೇಟ್ ಆಗಲ್ಲ. ಬಟ್ ಇದಕ್ಕೆ ಏನು ಮಾಡ್ತೀರಾ? ದೇರ್ ಇಸ್ ನೋ ಕ್ಲಾರಿಟಿ ಆನ್ ದಟ್. ಮೂರನೇದು ಏನು ಹೇಳ್ತಾರೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಎಸ್ ಎ ಪ್ರೊಟೆಕ್ಷನಿಸಮ್ ಇಟ್ ಸ್ಟಾರ್ಟೆಡ್. ನೀವು ಟ್ರಂಪ್ ಎಫೆಕ್ಟ್ ಅಂತ ಹೇಳಿದ್ರಿ, ನಾವು H1 ವೀಸಾ ಬಗ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡೋದು. ಆದರೆ ಇದು ನಮಗೆ ಗೊತ್ತಿದ್ದು ಇದ್ರ ಬಗ್ಗೆ ನಾವು ಏನು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೆನ್ನೆ IT ಸೆಕ್ಟರ್ ದೇಸ್ ಅ ಟ್ರಬಲ್ ಅಂತ ಎಲ್ಲರೂ ಹೇಳ್ತಾರೆ 3 ದಿನದಿಂದ. ವಾಟ್ ಈಸ್ ಅವರ್ ಅಪ್ರೋಚ್ ಫಾರ್ ದಿಸ್? ಒಂದು ಸ್ಟೇಟ್ಮೆಂಟು ಸಹ ಇಲ್ಲ.
ಯಾಕೆಂದರೆ ಇಂಥ ಟೈಮಲ್ಲಿ IT ಸೆಕ್ಟರ್ ನಾವು ಫಾರ್ ಎಕ್ಸಾಂಪಲ್ ಆರ್ ಯು ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಎಸ್ ಟಿ ಪಿಸ್ ಮಾಡಿ ಫಾರ್ ಇಂಟರ್ನ್ಯಾಷನಲ್ ಚಾನ್ಸ್ ಫಾರ್ ಯೂಸ್ ಟು ಬ್ರಿಂಗ್ ಪೀಪಲ್ ಫ್ರಮ್ ಔಟ್ಸೈಡ್ US ಇಂದ ಇಲ್ಲಿ ಓಪನ್ ಮಾಡಬೇಕಾಗತ್ತೆ. ಬರಬೇಕಾದ್ರೆ ನಾವು ಸರಿಯಾದ ವಾತಾವರಣ ಕಲ್ಪಿಸಬೇಕು. ಇದನ್ನು ನಮ್ಮ ಎಕನಾಮಿಕ್ಸ್ ವರ್ಲ್ಡ್ ಪರ್ಫೆಕ್ಟ್ ರೆಕಗ್ನೈಸ್ ಮಾಡಿದ್ರು ಇವತ್ತಿನ ಪಾಲಿಸಿ ಪೇಪರ್ ದೇರ್ ಇಸ್ ನೋ ಇಂಡಿಕೇಶನ್ ಎಟ್ ಆಲ್. ಕ್ರೆಡಿಟ್ ಫ್ಲೋ ಹ್ಯಾಸ್ ಕಮ್ ಡೌನ್ ಅಂತ ಹೇಳ್ತಾರೆ. ಕ್ರೆಡಿಟ್ ಫ್ಲೋ ಎಲ್ಲ ಸೆಕ್ಟರಲ್ಲೂ ಕಮ್ಮಿ ಆಗಿದೆ ಅಂತ. ವಾಟ್ ಇಸ್ ದಟ್ ವಿ ಆರ್ ಡೂಯಿಂಗ್? ದೇರ್ ಇಸ್ ನೋ ಕ್ಲಾರಿಟಿ ಆಫ್ ದ್ಯಾಟ್. ಈ ಕಾರಣಗಳಿಗೆ ನನಗನ್ಸೋದು ಏನಂತೆ ಜಾಬ್ ಕ್ರಿಯೇಷನ್ ಬಗ್ಗೆ MNREGA ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಇಟ್. ರಿಮೆಂಬರ್ ಫಸ್ಟ್ ಬಜೆಟ್ ಸ್ಕಿಲ್ ಅಂತ ಮಾತಾಡ್ತೀವಿ. ಎಲ್ಲೋಯ್ತು ಸ್ಕಿಲ್ ಈಗ? ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಜಸ್ಟ್ ಕಂಪ್ಲೀಟ್ ಇಟ್. ಓಕೆ, ಸೊ ಒಂದು ಬಜೆಟ್ಗೂ ಇನ್ನೊಂದು ಬಜೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಸಪ್ರೇಟ್ ಸ್ಟೋರಿ, ಇದಕ್ಕೆ ಸಪ್ರೇಟ್ ಸ್ಟೋರಿ, ಲಾಸ್ಟ್ ಸಪ್ರೇಟ್. ಇದು ಮಾಡಿಲ್ದಲ್ಲೇ ಇರ್ತಕ್ಕಂಥದ್ದು. ಮಾಡಿರೋದು ನನ್ನ ಪ್ರಕಾರ ಏನನ್ಸುತ್ತೆ, ಯಾರೇನೇ ಡಿಸ್ಕಸ್ ಮಾಡ್ಕೊಂಡ್ರು ಸ್ಟೆಪ್ ಇನ್ ರೈಟ್ ಡೈರೆಕ್ಷನ್ ಇಸ್ ಆಲ್ವೇಸ್ ಗುಡ್. ಪೊಲಿಟಿಕಲ್ ಪಾರ್ಟೀಸು ದೇ ಹ್ಯಾವ್ ಟು ಡಿಕ್ಲೇರ್ ದೇರ್ ಫಂಡ್ಸ್, ದೇ ಶುಡ್ ಮೇಕ್ ಇಟ್ ಟ್ರಾನ್ಸ್ಪರೆಂಟ್ ಅಂತ ನನ್ನ ಪ್ರಕಾರ ಒಳ್ಳೆಯದು. ಯಾವ ಮಟ್ಟಕ್ಕಾಗತ್ತೆ ನಾವು ದಿವಾಕರ್ ಅವ್ರು ಗಲಾಟೆ ಮಾಡ್ಕೋಬೋದು ಅಥವಾ ಜೋರ ಮಾತಾಡ್ಬೋದು, ಬಟ್ ಇಸ್ ಎ ಸ್ಟೆಪ್ ಇನ್ ರೈಟ್ ಡೈರೆಕ್ಷನ್. ಎರಡನೇದು ನನ್ನ ಮುಖ್ಯವಾದ ಕಾರಣ ಫಿಸ್ಕಲ್ ಡಿಫಿಸಿಟ್ 3.2% ರೈನ್ ಮಾಡಿದ್ರೆ ಇಟ್ಸ್ ಪರ್ಫೆಕ್ಟ್. ಯಾಕೆ ಅಂತಂದರೆ ಇದ್ರ ಎಫೆಕ್ಟ್ ಏನು ಅಂತ ಅರ್ಥ ಮಾಡ್ಕೊಬೇಡಿ. UPI ಇತ್ತು, UPI ಇದ್ದಾಗ 6.3% ಬಂದಿತ್ತು. 6.3% ಅಂದರೆ ಏನು ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ 21.47 ಲಕ್ಷ ಕೋಟಿ ಹಣ. ನಮ್ಮ ಬಜೆಟ್ ಸೈಜ್ 5 times is GDP. GDP will be about 100 lakh crores. 100 lakh crores-ಅಲ್ಲಿ 3 lakh crores ಅಷ್ಟು ಅಮೌಂಟು ಗೌರ್ಮೆಂಟ್ ಸಾಲ ತಗೋತಿಲ್ಲ ಈ ವರ್ಷ. ಮತ್ತು ಯಾರಿಗೆ ಕೊಡ್ಬೇಕು? ಬ್ಯಾಂಕ್ ಅದನ್ನ. ಬ್ಯಾಂಕ್ ಆರ್ ರಿಚ್ ವಿತ್ ಮನಿ. ಇಫ್ ದೇ ವಾಂಟ್ ಟು ಸರ್ವಿಸ್ ದಿ ಡಿಪಾಸಿಟರ್ ವಿತ್ ಇಂಟ್ರೆಸ್ಟ್, ನೀವು ಎಷ್ಟೇ ಕಮ್ಮಿ ಮಾಡೋ 5ಕ್ಕಿಂತ ಕಮ್ಮಿ ಮಾಡೋಕ್ಕೆ ದೇ ಹ್ಯಾವ್ ಟು ಗಿವ್ ಮನಿ ಆನ್ ಲೋನ್. ಸೊ ಲೋನ್ ಅವೈಲಬಿಲಿಟಿ ಟು ಪ್ರೈವೇಟ್ ಸೆಕ್ಟರ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಮತ್ತು ಇಟ್ಸ್ ಕ್ರೌಡಿಂಗ್ ಔಟ್ ಅಂತ ಹೇಳ್ತೀವಿ ಎಕನಾಮಿಕ್ಸಲ್ಲಿ. ಎಲ್ಲ ದುಡ್ಡು ಸಿಗುತ್ತೆ, ಸರ್ಕಾರ ತಗೊಂಡು ಅಂತ ಪ್ರೈವೇಟ್ನಲ್ಲಿ ಹೇಳ್ತಾರೆ, ಹೋಯ್ತು ಅಂದರೆ 10% ಕಡೆ ನಿಮ್ಗೆ ಬಡ್ಡಿ 14% ಅಂತಾರೆ. ಬಡ್ಡಿನೂ ಕಮ್ಮಿ ಆಗುತ್ತೆ. ಈ ಸಿಚುವೇಷನಲ್ಲಿ ಸರ್ಕಾರ ಸಾಲ ಹೊರಗೆ ನನ್ನ ಪ್ರಕಾರ ಇಸ್ ನಂಬರ್ 1 ಸಿಂಗಲ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ನಾನು ಏನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಅಲ್ಲ ಫಸ್ಟ್ ಪೊಲಿಟಿಕಲ್ ಫಂಡಿಂಗ್ ಹೇಳಿದೆ, ಸೆಕೆಂಡು ಫಿಸ್ಕಲ್ ಡಿಪಾಸಿಟ್ ಹೇಳಿದೆ, ಮತ್ತು ಮೂರನೇದು ಏನು ಹೇಳ್ತೀನಿ ಅಂತಂದರೆ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಈಸ್ ಪರ್ಫೆಕ್ಟ್. ಆಲ್ದೋ ರಿಸರ್ವ್ ಬ್ಯಾಂಕ್ ಡೈರೆಕ್ಷನ್ ಕೊಟ್ಟರೂ ಸಹ ಐ ಫೈಂಡ್ ದಟ್ ಇಸ್ ಎ ವೆರಿ ಕ್ಲಿಯರ್ ಓರಿಯೆಂಟೇಷನ್ ಟುವರ್ಡ್ಸ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಅವರ್ ಹೋಲ್ ದಿ ಟ್ಯಾಕ್ಸ್ ರಿಬೇಟ್ ದಟ್ ಯು ಗಿವ್ ಅಟ್ ಲೋಯರ್ ಸ್ಲ್ಯಾಬ್ಸ್ ಅದು ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿದೆ. ಅದಕ್ಕೆ ಇನ್ಫ್ಲೇಷನ್ ಕರೆಕ್ಟ್ ಆಗಿದೆ. ನಿಮ್ಮ ಪರ್ಚೇಸಿಂಗ್ ಪವರ್ ಕೊಟ್ಟರು ಅಂತೇನು ಜಾಸ್ತಿ ಆಗಲ್ಲ, ಕೊಡದಿದ್ದು ತೊಂದರೆ ಆಗ್ತಿತ್ತು. ಟು ದ್ಯಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಓಕೆ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ವೆರಿ ಗುಡ್ ಥಿಂಗ್ ಈಸ್ GST ಬರ್ತಿರೋದ್ರಿಂದ ನಮ್ಮ ಸೆಂಟ್ರಲ್ ಎಕ್ಸೈಸ್ ಅದನ್ನು ತುಂಬ ಆಟ ಆಡಕ್ಕೆ ಹೋಗಿಲ್ಲ. ಸುಬ್ರಹ್ಮಣ್ಯ ಸರ್ ಇಂದಾನೆ ಆರಂಭ ಮಾಡೋಣ. ಸರ್ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಈ ಬಜೆಟ್ಗೆ? 10ಕ್ಕೆ 6. ಓಕೆ, ಮಲ್ಯ ಸರ್? ನಾನು 10ಕ್ಕೆ 9 ಕೊಡ್ತೀನಿ. ಯಾಕಂದ್ರೆ ಒಂದೇ ಒಂದು ವಿಷಯಕ್ಕೆ, ಇನ್ಯಾವುದೋ ವಿಷಯಕ್ಕಲ್ಲ. ನಾಳೆ ದಿವಸ ಒಂದು ಕಂಪ್ನಿ ಶುರು ಮಾಡಿ MSME ಅಪ್ಲಿಕೇಶನ್ ಹಾಕಿ MSME ರಿಜಿಸ್ಟ್ರೇಷನ್ ತಗೊಳ್ಳಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ 2 ಕೋಟಿ ರೂಪಾಯಿ ಸಾಲ ತಗೊಳ್ಳಿ, ಒಂದು 4 ಜನಕ್ಕೆ ಉದ್ಯೋಗ ಕೊಡಿಸಿ ಕರ್ನಾಟಕದಲ್ಲಿ. ಮತ್ತೆ ಟ್ಯಾಕ್ಸು 25% ಕಡಿಮೆ ಆಗುತ್ತೆ. ಹೋಗ್ಬೇಕಾದ್ರೆ ಒಂದು ಪಾಸ್ಪೋರ್ಟ್ ಆಫೀಸ್ ಹೋಗ್ಬಿಟ್ಟು, ಅಲ್ಲ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪಾಸ್ಪೋರ್ಟ್ ಮಾಡಿಸಿಟ್ಕೊಂಬಿಡಿ. ಮಲ್ಯ ಹೇಳ್ತೀನಿ ಅಂತ ಹೇಳ್ಬಿಡಿ, ಬಟ್ ಪಾಸ್ಪೋರ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಪಾಸ್ಪೋರ್ಟ್ ಪಡ್ಕೊಂಬಿಡಿ. ಮತ್ತೆ ಸಿಡ್ಬಿ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ರೆ ಸಿಡ್ಬಿಲಿ ಅನ್ಸೆಕ್ಯೂರ್ಡ್ ಲೋನು ತಗೊಂಬಿಡಿ. ಸೊ MSME ತಗೊಳ್ಳಿ, ಸುಲಭವಾಗಿ ಸಿಕ್ಬಿಡುತ್ತೆ. ಬರ್ತೀರಿ ಇಲ್ಲಿ ಬಜೆಟ್ ಓದಿದ್ರೆ MSME ರಿಜಿಸ್ಟ್ರೇಷನ್ ತಗೊಳ್ಳಿ, ಪಾಸ್ಪೋರ್ಟ್ ಕನೆಕ್ಷನ್ ಕೂಡ ಅನ್ಸೆಕ್ಯೂರ್ಡ್ ಲೋನ್ ತಗೊಳ್ಳಿ. ಅದೇ ಸ್ಟೋರಿ ರವಿ ಸರ್ ಬಹಳ ಉತ್ತಮವಾದಂತ 10ಕ್ಕೆ ಎಷ್ಟು ಮಾರ್ಕ್ಸ್? ಎಸ್, ನನ್ನ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ಮಲ್ಯ ಅವ್ರು ಹೇಳಿದ್ದಾರೆ, ಅಲ್ಲ ಅವರು ತುಂಬಾ ವ್ಯಂಗ್ಯವಾಗಿ ಹೇಳಿದ್ದಾರೆ. ಕೊಟ್ಟೆ ಕೊಡ್ತೀರಾ? ನಾವು ಕೊಡ್ಲೇಬೇಕು. 10ಕ್ಕೆ 10 ಹನ್ನೊಂದು ಕೊಡಿ ಸರ್. ಕಿರಣ್ ಸರ್, ಒಂದ್ ನಿಮಿಷ ಸರ್. ನೋ ನನ್ ಟೈಮ್ ಇಲ್ಲ. ಎಸ್, ತಾವೆಷ್ಟು ಕೊಡ್ತೀರಾ? ನನ್ನ ಅನಾಲಿಸಿಸ್ ಅಲ್ಲಿ 3 ಕೊಡ್ತಿದ್ದೆ, 3.5 ಕೊಡ್ತಿದ್ದೀನಿ. ಆ 0.5 ಯಾಕೆ ಅಂತಂದ್ರೆ ಪೊಲಿಟಿಕಲ್ ಪಾರ್ಟಿ ಫಂಡಿಂಗ್ 2001 ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿರೋದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಿದ್ದು 0.5 ಕೊಡ್ತೀನಿ. ಆದ್ರೆ ಸರ್ ಹೇಳ್ತಾ ಇದ್ರು ದಿವಾಕರ್ ಸರ್, ಕೇಳಿ 3 ಅದೇ ಮುಂದಿನ ವರ್ಷ ಸ್ವಲ್ಪ ಕಷ್ಟ. ಇನ್ನು ಈಗ ತಾನೇ ಅದು ದಯಮಾಡಿ ಕೇಳಿಸ್ಕೊಳ್ಳಿ. ಅದೇ ಮುಂದಿನ ವರ್ಷ ಇವ್ರು ಎಷ್ಟು ಬಂದಿದೆ ಅಂತ ಕೇಳಕ್ಕೂ ಇರಲಿಲ್ಲ. ಯಾಕೆಂದ್ರೆ ಇವರು ಅದೇ ಪೊಲಿಟಿಕಲ್ ಪಾರ್ಟಿಗಳನ್ನ RTI ಆಕ್ಟ್ ಒಳಗೆ ಬರದೇ ಇರೋ ತರದಲ್ಲಿ ಇನ್ನೂ ನೋಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ಮಾತು ಕೂಡ ಆಗಿಲ್ಲ.
ನೋಡಿ ನಾನು 10ಕ್ಕೆ 3 ಕೊಟ್ಟರು ಕೂಡ ಕಾಪಿ ಹೊಡೆದು ಪಾಸ್ ಆಗ್ತಾ ಇದಾರಲ್ಲ ಅಂತ ಬೇಸರ ಇದೆ ನನಗೆ. ಅಂತೂ ಪಾಸ್ ಆಗಿದ್ದಾರೆ ಅಂತ. ಕಾಪಿ ಹೊಡೆದಿದ್ದಾರೆ ಅಂತ ಬೇಸರ ಇದೆ. ಎಷ್ಟು 3 ಸರ್? 3 ಕೂಡ ಕಾಪಿ ಹೊಡೆದವರು ಇವರು. ಮನಮೋಹನ್ ಸಿಂಗ್ ಹಳೆ ಯೋಜನೆಗಳು ಕಾಪಿ ಹೊಡೆದಿರೋದ್ರಿಂದ ಸ್ವಂತ ಸಾಮರ್ಥ್ಯ ಇಲ್ಲ ಇವರು. Alright, thank you very much. ಕಾಪಿನಾರು ಹೊಡೆದಿರ್ಲಿ, ಒಳ್ಳೆ ವಿಷಯ ಅಂತ ತಿಳ್ಕೊಳ್ಳಿ. 892 ಕೋಟಿ ಲಾಸ್ಟ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆಲ್ ರೈಟ್ ಸರ್, ಓಕೆ ಫೈನ್, ಮುಗೀತು. ಆಲ್ ರೈಟ್, ಓಕೆ, ಎಸ್ ಎಸ್. ಇನ್ನು ಡೀಟೇಲ್ಸ್ ಬರ್ಬೇಕು ಸರ್. ಆ ಡೀಟೇಲ್ಸ್ ನ ಪಬ್ಲಿಕ್ ಟಿವಿಯಲ್ಲೇ ಬಂದ ಹಾಗೆ ತಮ್ಮ ಮುಂದೆ ಇಡುತ್ತೆ ವೀಕ್ಷಕರೇ. ಒಟ್ಟಾರೆ ಇದು ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಜೆಟ್ಗೆ. ನೋಡೋಣ ಡೀಟೇಲ್ಸ್ ಬಂದ್ಮೇಲೆ ಇನ್ನು ಏನೇನು ಅಡಕವಾಗಿದೆ ಅಂತ. ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಯಾವುದೇ ಒಂದು ಬಜೆಟ್ಟಿನ ಅಧಿವೇಶನ ಕೇಂದ್ರ ಇರಬಹುದು, ರಾಜ್ಯ ಸರ್ಕಾರಗಳಿರಬಹುದು ಇದ್ದಾಗ ಮೊದಲು ನಡೆಯುವ ಕ್ರಿಯೆ ಮೊದಲನೆಯ ದಿನ ಜಂಟಿ ಅಧಿವೇಶನ. ಅಂದ್ರೆ ಈ ಕೆಲಸದಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. KA 51C 1633 ಇನೋವಾ ಕಾರಿನ ಮೇಲೆ 2 ಸಿಂಹಗಳು ದಾಳಿ ನಡೆಸಿವೆ. ಬನ್ನೇರುಘಟ್ಟೆಗೆ ಬಂದಂತಹ ನಿನ್ನೆ ಸಫಾರಿಗೆ ಬಂದಂತಹ ವೇಳೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ವಿಐಪಿಗಳಿಗಾಗಿ ಇನೋವಾ ಕಾರನ್ನ ಬಳಸಲಾಗುತ್ತೆ.